किच्चू करवाना, ये डर हमको अच्छा लगा, ये डर हमको अच्छा लगा। যাদবপুর দেখবো আরবার নকশাল এই দেশ ভাঙাকারী যারা দেশদ্রোহী, যারা দেশদ্রোহী। ক্যামেরা বন্ধ করছেন কেন? ক্যামেরা বন্ধ করছেন কেন? ক্যামেরা বন্ধ করছেন কেন? ক্যামেরা বন্ধ করছেন কেন? প্রশ্ন করি, রীতিমতো ইফটিজিং করা হলো এই মুহূর্তে, প্রায় শ্লীলতাহানির মতো পর্যায়ে ইউনিভার্সিটির ভেতরে শ্লীলতাহানি করা হয়, ইফটিজ করা হয়। ওরা আমাকে বলে রেজিস্টার কোনো স্টেপ নেয় না, উল্টে এখন আমার বুম দেখে পালিয়ে যায় এবং ওনার রুমের সামনে থেকে মেয়েরা, ছেলেরা, সিকিউরিটি গার্ড সবাই আমাকে এরকম ভাবে ধস্তাধস্তি করে মারতে মারতে বের করে। তুমি দেখতে পাচ্ছ, এরাই তারা যারা তাদের নাম পরিচয় জানার জন্য আমাকে মারা হয়, আমাকে মারা হয়। এবং রেজিস্টারও চুপ এই বিষয়, রেজিস্টার কিছু বলছে না। সমস্ত সিকিউরিটি ফোর্স সবাই এর মধ্যে যুক্ত, ওরা উল্টে রিপাবলিককে আহত করছে। সিকিউরিটি ফোর্সকেও দেখলাম তোমাকে আমাকে ঢেলে দিচ্ছে, আমাকে চিমটি কাটা হচ্ছে, যা আমাকে প্রশ্ন করতে মানা করা হচ্ছে। এটাই সত্যি বড় কথা। রিপাবলিক যখন লাগাতার প্রশ্ন করে যাচ্ছে, সেই ওরা প্রশ্নের উত্তর দিতে পারবে না বলে রিপাবলিকের ঘাড় ধাক্কা। সন্তুর দিকে যাবো, রিতা তুমি আমার সাথে এসো। এই মুহূর্তে সন্তুকেও কার্যত ঘিরে ফেলা হচ্ছে সামগ্রিক ভাবে। আমি একবার ছবিটা দেখাতে বলবো। ರೈಟ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಪ್ರಶಾಂತ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಪ್ರಶಾಂತ್ ಅವರೇ. ನಾವು ಮಾಧ್ಯಮಗಳು ಆರ್ಟಿಕಲ್ 19(1)A ಅಡಿಯಲ್ಲಿ ಎಲ್ಲರಿಗೂ ಇರುವಂತಹ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ ಕೆಲಸ ಮಾಡ್ತೇವೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಪ್ಲೀಟ್ ಎಮರ್ಜೆನ್ಸಿ ಕಂಡು ಬರ್ತಾ ಇದೆ. ನಮ್ಮ ಹೆಣ್ಣು ಮಕ್ಕಳನ್ನ, ನಮ್ಮ ಪ್ರತಿನಿಧಿಯನ್ನ ತಳ್ಳಾಡೋದು, ನೂಕಾಡೋದು, ದೈಹಿಕ ದಬ್ಬಾಳಿಕೆ, ದೌರ್ಜನ್ಯ ಎಲ್ಲವೂ ಕಂಡು ಬಂದಿದೆ. ಅದು ಒಂದು ವಿಶ್ವವಿದ್ಯಾಲಯದಲ್ಲಿ ಫ್ರೀ ಆಜಾದ್, ಫ್ರೀ ಪ್ಯಾಲೆಸ್ತೈನ್ ಅಂತ ಗೋಡೆ ಬರಹ ದೊಡ್ಡದಾಗಿ ಬರೆದಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಜರ್ನಲಿಸ್ಟ್ಗಳದ ಈ ಹಣೆ ಬರ. ಏನ್ ಹೇಳ್ತೀರಾ ಪ್ರಶಾಂತ್ ಅವರೇ? ಮಮತಾ ಬ್ಯಾನರ್ಜಿ, ಟಿಎಂಸಿ, ಕಾಂಗ್ರೆಸ್ ಇವ್ರದೆಲ್ಲ ಮಾನಸಿಕತೆ ಯಾವ ತರ ಅಂತ ಹೇಳಿದ್ರೆ ದೇಶದ್ರೋಹಿ ಮಾನಸಿಕತೆ ಇವ್ರದ್ದು. ಯಾಕಂದ್ರೆ ಭಾರತದ ವಿರುದ್ಧ ಯಾರೇ ಬರೆದ್ರು ಈಗ ಯಾವುದೇ ಮಾಧ್ಯಮ ಅದನ್ನ ರಿಪೋರ್ಟ್ ಮಾಡಿದಾಗ ಮಾಧ್ಯಮಕ್ಕಿರೋ ವಾಕ್ ಸ್ವಾತಂತ್ರ್ಯವನ್ನ ಅವರು ತೊಂದರೆ ಮಾಡಂಗಿಲ್ಲ. ಆದ್ರೆ ಈ ಹಿಂದೆ ಇದಕ್ ಮುಂಚೆನೂ ನಂಗೆ ಜ್ಞಾಪಕ ಇದೆ, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮೇಲೆ 2024 ಒಂದ್ಸತಿ ಇದೇ ತರ ಆಗಿತ್ತು, ಇಡಿ ಕೇಸ್ ನಡೀಬೇಕಾದ್ರೆ. ಸೊ ಹಾಗಾಗಿ ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಗೂಂಡಾಗಳಿಗೆ ರಾಜ್ಯವನ್ನ ಬರೆದು ಕೊಟ್ಟಿದ್ದಾರೆ. ಅಲ್ಲಿ ಅವರು ವೋಟ್ ಬ್ಯಾಂಕ್ ಗೋಸ್ಕರ ಬಾಂಗ್ಲಾದೇಶಿ ರೋಹಿಂಗ್ಯಾಗಳಿಗೆ ಮತ್ತೆ ರೌಡಿಗಳಿಗೆ ರಾಜ್ಯವನ್ನ ಬರ್ಕೊಟ್ಟು ನೀವು ಯಾವ ತರ ಬೇಕಾದ್ರೂ ವೈಲೆನ್ಸ್ ಮಾಡಿ, ನಾವು ನಿಮ್ಗೆ ಸ್ಟೇಟ್ ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದೇ ಕಾರಣಕ್ಕೆ ಈಗ ಇವತ್ತು ನೋಡಿದ್ರೆ ಜಾದವ್ಪುರ್ ಯೂನಿವರ್ಸಿಟಿ ನೋಡಿದ್ರೆ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಅಂತ ಇತ್ತದು. 1000 ಕೋಟಿ ಕೇಂದ್ರದಿಂದ ಅದಕ್ಕೆ ಅನುದಾನ ಬರ್ತಾ ಇತ್ತು. ಆದ್ರೆ ಏನಾಯ್ತು, ಯಾಕ ಸ್ಟೇಟಸ್ ಹೋಯ್ತು ಜಾದವ್ಪುರ್ ಯೂನಿವರ್ಸಿಟಿಗೆ? ಮಮತಾ ಬ್ಯಾನರ್ಜಿ ಸರ್ಕಾರ ಸತತವಾಗಿ ಫಂಡಿಂಗ್ ಕಡಿಮೆ ಮಾಡಿ 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 3,500 ಕೋಟಿಯಿಂದ ಇವತ್ತು 600 ಕೋಟಿ ತಂದು ನಿಲ್ಲಿಸ್ಬಿಟ್ರು. ಅದೊಂದು ಹಿನ್ನೆಲೆಯಲ್ಲಿ ಇಲ್ಲಿ ಇವತ್ತು ದೇಶದ್ರೋಹಿ ಚಟುವಟಿಕೆ ನಡ್ಕೊಂಡು ಫ್ರೀ ಆಜಾದ್, ಫ್ರೀ ಪ್ಯಾಲೆಸ್ಟೈನ್ ಅಂತ ಬರೆದು ಇದೇನಂತ ಹೇಳಿದ್ರೆ ಮಾಧ್ಯಮದ ಮೇಲೆ ನಡೀತಾ ಇರೋ ಈ ಏನಂತೀರ ಅಟ್ಯಾಕ್, ವಿ ಹ್ಯಾವ್ ಟು ಕಂಡೆಮ್ ಇಟ್ ವಿತ್ ಆಲ್ ಸಿನ್ಸಿಯರಿಟಿ ಅಂಡ್ ಲಾ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಕೋರ್ಸ್. ಇದು ಯಾವುದೇ ಒಂಥರ ಲಾ ಅಂಡ್ ಆರ್ಡರ್ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಲಾ ಅಂಡ್ ಆರ್ಡರ್ ಅಂತ ಏನು ಇಲ್ವೇ ಇಲ್ಲ. ಅಲ್ಲಿ ಪೊಲೀಸ್ ಅದೇ ನಡೀತಾ ಇದೆ. ಆಕ್ಚುಲಿ ಅಲ್ಲಿ ಯಾವುದೇ ಒಂದು ರೀತಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಅಂತ ಏನು ಬುಕ್ ಇಟ್ಕೊಂಡು ತಿರುಗ್ತಾರೆ ರಾಹುಲ್ ಗಾಂಧಿ ಮತ್ತೆ ಮಮತಾ ಬ್ಯಾನರ್ಜಿ, ಯಾವುದೇ ಒಂದು ಕೋಣೆಯಲ್ಲೂ ಅಲ್ಲಿ ಸಂವಿಧಾನಕ್ಕೆ ಮರ್ಯಾದೆ ಇಲ್ಲ. ಇದು ತುಂಬಾ ಸ್ಪಷ್ಟವಾಗಿದೆ. ಇದು ಈಗ ನಡೀತಾ ಇರೋ ದೃಶ್ಯಗಳು ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಪ್ರಶಾಂತ್ ಅವರೇ, ಇಡೀ ದೇಶದ ಜನ ಎದ್ದು ನಿಂತು ಇವತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನ ಪಶ್ಚಿಮ ಬಂಗಾಳದಲ್ಲಿ ರಕ್ಷಣೆ ಮಾಡುವಂತ ಒಂದು ಅಗತ್ಯ ಇದೆ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲಿ ಬುದ್ಧಿಜೀವಿಗಳು ಮಾತಾಡ್ತಿದ್ರೆ ಆ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯ ಅಂತ ಕರ್ನಾಟಕದಲ್ಲಿ ಸಮಾನತೆ ಮತ್ತೊಂದು ಅಂತ ಬೊಗಳೆ ಬಿಡ್ತಾರೆ. ಅಲ್ಲಿ ನಮ್ಮ ಜರ್ನಲಿಸ್ಟ್ಗಳನ್ನ ಅವ್ರನ್ನ ಎಷ್ಟ್ರ ಮಟ್ಟಿಗೆ ಅಂದ್ರೆ ಲೈಫ್ ಥ್ರೆಟ್, ಅಷ್ಟ್ರ ಮಟ್ಟಿಗೆ ಅಲ್ಲಿ ಕೆಲಸ ಮಾಡಕ್ ಬಿಡ್ತಿರೋಂಗೆ ಹೆಣ್ಮಕ್ಳನ್ನ ತಳ್ಳಾಡ್ತಾರೆ, ದಾಳಿ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ. ಮಾತಾಡ್ಬೇಕು ಜನ ಇದ್ರ ವಿರುದ್ಧ ಅಲ್ವಾ? ಖಂಡಿತ ಮಾತಾಡಬೇಕು. ಬರೀ ಮಾಧ್ಯಮದವ್ರ ಮಾತ್ರ ಅಲ್ಲ, ಅಲ್ಲಿ ಟಿಎಂಸಿ ಗವರ್ಮೆಂಟ್ ಮೇಲೆ ಯಾರು ಮಾತಾಡಿದ್ರು ಸಾಮಾನ್ಯ ಜನಗಳಿಗೂ ಇದೇ ಪರಿಸ್ಥಿತಿಯಲ್ಲಿ ಟಿಎಂಸಿನ ಎದುರಿಸಿ ಮಾತಾಡಿದ್ರೆ ಪ್ರಾಣ ಆದ್ರೂ ಕಳ್ಕೊಂತಾರೆ, ಮಾನ ಆದ್ರೂ ಕಳ್ಕೊಂತಾರೆ. ಆ ಸ್ಥಿತಿಗೆ ಬಂದು ನಿಂತಿದೆ ಪಶ್ಚಿಮ ಬಂಗಾಳ ಈ ಕಾರಣಕ್ಕೆ ಬರೋಕ್ಕೆ ಏಕೈಕ ಕಾರಣ ಮಮತಾ ಬ್ಯಾನರ್ಜಿ ಮತ್ತು ಕಾಂಗ್ರೆಸ್ ಅವರ ಈ ಇಂಡಿ ಒಕ್ಕೂಟ. ಇವರ ಓಲೈಕೆ ರಾಜಕಾರಣದಿಂದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಯಾವ ಸ್ಥಿತಿಗೆ ಬೇಕಾದ್ರೂ ಭಾರತ ತಗೊಂಡು ಹೋಗ್ತಾ ಇದ್ದಾರೆ ಇವರು. ಇದನ್ನ ಖಂಡಿತವಾಗ್ಲೂ ಹೋಮ್ ಮಿನಿಸ್ಟರ್ ಅವರ ಗಮನಕ್ಕೂ ತರಬೇಕು. ಇಲ್ಲಿ ಆಕ್ಚುಲಿ ಪ್ರೆಸಿಡೆಂಟ್ ರೂಲ್ ತರಬೇಕು ವೆಸ್ಟ್ ಬೆಂಗಾಲ್ ಅಲ್ಲಿ.
ಪ್ರಶಾಂತ್ ಅವರೇ, ನಾವು ಒಂದು ರಾಷ್ಟ್ರ, ಒಂದು ದೇಶ ಅಂತ ಮಾತನಾಡ್ತಾ ಇರುವಾಗ ನಮ್ಮ ದೇಶದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಷ್ಟೊಂದು ದಬ್ಬಾಳಿಕೆ ದೌರ್ಜನ್ಯ ಇದೆಯೋ ಅಲ್ವೋ ಗೊತ್ತಿಲ್ಲ. ನಮ್ಮ ದೇಶದ ಪ್ರಜೆಗಳು, ಈಗ ಕರ್ನಾಟಕದವರು ಯಾರೋ ವೆಸ್ಟ್ ಬೆಂಗಾಲ್ ಕೆಲಸ ಮಾಡೋದು ಕೆಲಸನೇ ಮಾಡಕ್ಕಾಗಲ್ಲ, ಅಲ್ಲಿ ಅಂತ ಪರಿಸ್ಥಿತಿ, ಫೀಲ್ಡ್ಗೆ ಹೋಗಕ್ಕಾಗಲ್ಲ, ಮೈಕ್ ಹಿಡಿಯಕ್ಕಾಗಲ್ಲ. ಯಾಕಂತಂದ್ರೆ ಮಾತೆತ್ತಿದ್ರೆ ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಇಟ್ಟು ನಮ್ಮ ಜರ್ನಲಿಸ್ಟ್ ಗಳನ್ನ, ಹೃದಿತಾ ಮತ್ತು ಸಂತೋಪನ್ ಅವರಿಬ್ರು ಕೂಡ ತಳ್ಳಿದ್ರು. ಲಿಟ್ರಲಿ ಅವ್ರನ್ನ ಕುತ್ತಿಗೆ ಹಿಡಿದು ತಳ್ಳಿ ಹೊರಗಡೆ ಹಾಕಿ ಏನೆಲ್ಲ ಮಾಡ್ತಾ ಇದ್ದಾರೆ. ಅದರಲ್ಲೂ ಫ್ರೀ ಪ್ಯಾಲೆಸ್ಟೈನ್ ಅಂತ ಬರೆದಿರೋದನ್ನ ಪ್ರಶ್ನೆ ಮಾಡಿರೋದಕ್ಕೆ ಏನ್ ಹೇಳಕ್ ಬಯಸ್ತೀರಾ? ಹೇಳ್ತಾ ಇದೀನಲ್ಲ, ಇದು ಏಕೆಂದ್ರೆ ದೇಶದ್ರೋಹಿ ಚಟುವಟಿಕೆ किच्चू करवा ना, ये डर हमको अच्छा लगा, ये डर हमको अच्छा लगा। जगतपुर देखो अर्बन नक्सल देश भागा करी जरा देशद्रोही कैमरा बंद करते कैमरा बंद करते कैमरा बंद करते कैमरा बंद প্রশ্ন করি, রীতিমতো ইফটিজিং করা হলো এই মুহূর্তে, প্রায় শ্লীলতাহানির মতো পর্যায়ে করা হলো। ইউনিভার্সিটির ভেতরে শ্লীলতাহানি করা হয়, ইফটিজ করা হয়। ওরা আমাকে বলে রেজিস্টার কোনো স্টেপ নেয় না, উল্টে এখন আমার বুম দেখে পালিয়ে যায় এবং ওনার রুমের সামনে থেকে মেয়েরা, ছেলেরা, সিকিউরিটি গার্ড সবাই আমাকে এরকম ভাবে ধস্তাধস্তি করে মারতে মারতে বের করে। তুমি দেখতে পাচ্ছ, এরাই তারা যারা তাদের নাম পরিচয় জানার জন্য আমাকে মারা হয় এবং রেজিস্টারও চুপ। এই বিষয় রেজিস্টার কিছু বলছে না, সমস্ত সিকিউরিটি ফোর্স সবাই এর মধ্যে যুক্ত। ওরা উল্টে রিপাবলিককে আহত করছে। সিকিউরিটি ফোর্সকেও দেখলাম তোমাকে আমাকে ঠেলে দিচ্ছে, আমাকে চিমটি কাটা হচ্ছে, যা আমাকে প্রশ্ন করতে মানা করা হচ্ছে। এটাই সত্যি বড় কথা। রিপাবলিক যখন লাগাতার প্রশ্ন করে যাচ্ছে, সেই ওরা প্রশ্নের উত্তর দিতে পারবে না বলে রিপাবলিককে ঘাড় ধাক্কা। সন্তুর দিকে যাবো, রিতা তুমি আমার সাথে এসো। এই মুহূর্তে সন্তুকেও কার্যত ঘিরে ফেলা হচ্ছে সামগ্রিক ভাবে। আমি একবার ছবিটা দেখাতে বলবো। ರೈಟ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಪ್ರಶಾಂತ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಪ್ರಶಾಂತ್ ಅವರೇ. ನಾವು ಮಾಧ್ಯಮಗಳು ಆರ್ಟಿಕಲ್ 19(1)A ಅಡಿಯಲ್ಲಿ ಎಲ್ಲರಿಗೂ ಇರುವಂತಹ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ ಕೆಲಸ ಮಾಡ್ತೇವೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಪ್ಲೀಟ್ ಎಮರ್ಜೆನ್ಸಿ ಕಂಡು ಬರ್ತಾ ಇದೆ. ನಮ್ಮ ಹೆಣ್ಣು ಮಕ್ಕಳನ್ನ, ನಮ್ಮ ಪ್ರತಿನಿಧಿಯನ್ನ ತಳ್ಳಾಡೋದು, ನೂಕಾಡೋದು, ದೈಹಿಕ ದಬ್ಬಾಳಿಕೆ, ದೌರ್ಜನ್ಯ ಎಲ್ಲವೂ ಕಂಡು ಬಂದಿದೆ. ಅದು ಒಂದು ವಿಶ್ವವಿದ್ಯಾಲಯದಲ್ಲಿ ಫ್ರೀ ಆಜಾದ್, ಫ್ರೀ ಪ್ಯಾಲೆಸ್ಟೈನ್ ಅಂತ ಗೋಡೆ ಬರಹ ದೊಡ್ಡದಾಗಿ ಬರೆದಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಜರ್ನಲಿಸ್ಟ್ ಗಳದ ಈ ಹಣೆ ಬರ. ಏನ್ ಹೇಳ್ತೀರಾ ಪ್ರಶಾಂತ್ ಅವರೇ? ಮಮತಾ ಬ್ಯಾನರ್ಜಿ, ಟಿಎಂಸಿ, ಕಾಂಗ್ರೆಸ್ ಇವ್ರದೆಲ್ಲ ಮಾನಸಿಕತೆ ಯಾವ ತರ ಅಂತ ಹೇಳಿದ್ರೆ ದೇಶದ್ರೋಹಿ ಮಾನಸಿಕತೆ ಇವ್ರದ್ದು. ಯಾಕಂದ್ರೆ ಭಾರತದ ವಿರುದ್ಧ ಯಾರೇ ಬರೆದ್ರು ಈಗ ಯಾವುದೇ ಮಾಧ್ಯಮ ಅದನ್ನ ರಿಪೋರ್ಟ್ ಮಾಡಿದಾಗ ಮಾಧ್ಯಮಕ್ಕಿರೋ ವಾಕ್ ಸ್ವಾತಂತ್ರ್ಯವನ್ನ ಅವರು ತೊಂದರೆ ಮಾಡಂಗಿಲ್ಲ. ಆದ್ರೆ ಈ ಹಿಂದೆ ಇದಕ್ ಮುಂಚೆನೂ ನಂಗೆ ಜ್ಞಾಪಕ ಇದೆ, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮೇಲೆ 2024 ಒಂದ್ಸತಿ ಇದೇ ತರ ಆಗಿತ್ತು, ಇಡಿ ಕೇಸ್ ನಡೀಬೇಕಾದ್ರೆ. ಸೊ ಹಾಗಾಗಿ ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಗೂಂಡಾಗಳಿಗೆ ರಾಜ್ಯವನ್ನ ಬರೆದುಕೊಟ್ಟಿದ್ದಾರೆ. ಅಲ್ಲಿ ಅವರು ವೋಟ್ ಬ್ಯಾಂಕ್ಗೋಸ್ಕರ ಬಾಂಗ್ಲಾದೇಶಿ ರೋಹಿಂಗ್ಯಾಗಳಿಗೆ ಮತ್ತೆ ರೌಡಿಗಳಿಗೆ ರಾಜ್ಯವನ್ನ ಬರ್ಕೊಟ್ಟು ನೀವು ಯಾವ ತರ ಬೇಕಾದ್ರೂ ವೈಲೆನ್ಸ್ ಮಾಡಿ, ನಾವು ನಿಮ್ಗೆ ಸ್ಟೇಟ್ ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದೇ ಕಾರಣಕ್ಕೆ ಈಗ ಇವತ್ತು ನೋಡಿದ್ರೆ ಜಾದವ್ಪುರ್ ಯೂನಿವರ್ಸಿಟಿ ನೋಡಿದ್ರೆ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಅಂತ ಇತ್ತದು. 1,000 ಕೋಟಿ ಕೇಂದ್ರದಿಂದ ಅದಕ್ಕೆ ಅನುದಾನ ಬರ್ತಾ ಇತ್ತು. ಆದ್ರೆ ಏನಾಯ್ತು, ಯಾಕ ಸ್ಟೇಟಸ್ ಹೋಯ್ತು ಜಾದವ್ಪುರ್ ಯೂನಿವರ್ಸಿಟಿಗೆ? ಮಮತಾ ಬ್ಯಾನರ್ಜಿ ಸರ್ಕಾರ ಸತತವಾಗಿ ಫಂಡಿಂಗ್ ಕಡಿಮೆ ಮಾಡಿ 3,500 ಕೋಟಿಯಿಂದ ಇವತ್ತು 600 ಕೋಟಿ ತಂದು ನಿಲ್ಲಿಸ್ಬಿಟ್ರು. ಅದೊಂದು ಹಿನ್ನೆಲೆಯಲ್ಲಿ ಇಲ್ಲಿ ಇವತ್ತು ದೇಶದ್ರೋಹಿ ಚಟುವಟಿಕೆ ನಡ್ಕೊಂಡು ಫ್ರೀ ಆಜಾದ್, ಫ್ರೀ ಪ್ಯಾಲೆಸ್ಟೈನ್ ಅಂತ ಬರೆದು ಇದೇನು ಅಂತ ಹೇಳಿದ್ರೆ ಮಾಧ್ಯಮದ ಮೇಲೆ ನಡೀತಾ ಇರೋ
ಈ ಏನಂತೀರ ಅಟ್ಯಾಕ್ ವಿ ಹ್ಯಾವ್ ಟು ಕಂಡೆಮ್ ಇಟ್ ವಿತ್ ಆಲ್ ಸಿನ್ಸಿಯರಿಟಿ ಅಂಡ್ ಲಾ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಕೋರ್ಸ್. ಇದು ಯಾವುದೇ ಒಂಥರ ಲಾ ಅಂಡ್ ಆರ್ಡರ್ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಲಾ ಅಂಡ್ ಆರ್ಡರ್ ಅಂತ ಏನು ಇಲ್ವೇ ಇಲ್ಲ. ಅಲ್ಲಿ ಪೊಲೀಸ್ ಅದೇ ನಡೀತಾ ಇದೆ ಆಕ್ಚುಲಿ. ಅಲ್ಲಿ ಯಾವುದೇ ಒಂದು ರೀತಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂತ ಏನು ಬುಕ್ ಇಟ್ಕೊಂಡು ತಿರುಗ್ತಾರೆ ರಾಹುಲ್ ಗಾಂಧಿ ಮತ್ತೆ ಮಮತಾ ಬ್ಯಾನರ್ಜಿ, ಯಾವುದೇ ಒಂದು ಕೋಣೆಯಲ್ಲೂ ಅಲ್ಲಿ ಸಂವಿಧಾನಕ್ಕೆ ಮರ್ಯಾದೆ ಇಲ್ಲ. ಇದು ತುಂಬಾ ಸ್ಪಷ್ಟವಾಗಿದೆ. ಇದು ಈಗ ನಡೀತಾ ಇರೋ ದೃಶ್ಯಗಳು ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಪ್ರಶಾಂತ್ ಅವರೇ, ಇಡೀ ದೇಶದ ಜನ ಎದ್ದು ನಿಂತು ಇವತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನ ಪಶ್ಚಿಮ ಬಂಗಾಳದಲ್ಲಿ ರಕ್ಷಣೆ ಮಾಡುವಂತ ಒಂದು ಅಗತ್ಯ ಇದೆ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲಿ ಬುದ್ಧಿಜೀವಿಗಳು ಮಾತಾಡ್ತಿದ್ರೆ ಆ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯ ಅಂತ ಕರ್ನಾಟಕದಲ್ಲಿ ಸಮಾನತೆ ಮತ್ತೊಂದು ಅಂತ ಬೊಗಳೆ ಬಿಡ್ತಾರೆ. ಅಲ್ಲಿ ನಮ್ ಜರ್ನಲಿಸ್ಟ್ ಗಳನ್ನ ಅವ್ರನ್ನ ಎಷ್ಟ್ರ ಮಟ್ಟಿಗೆ ಅಂದ್ರೆ ಲೈಫ್ ಥ್ರೆಟ್ ಅಷ್ಟ್ರ ಮಟ್ಟಿಗೆ ಅಲ್ಲಿ ಕೆಲಸ ಮಾಡಕ್ ಬಿಡ್ತಿರೋಂಗೆ ಹೆಣ್ಮಕ್ಳನ್ನ ತಳ್ಳಾಡ್ತಾರೆ, ದಾಳಿ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ. ಮಾತಾಡ್ಬೇಕು ಜನ ಇದ್ರ ವಿರುದ್ಧ ಅಲ್ವಾ? ಖಂಡಿತ ಮಾತಾಡಬೇಕು. ಬರೀ ಮಾಧ್ಯಮದವ್ರ ಮಾತ್ರ ಅಲ್ಲ, ಅಲ್ಲಿ TMC ಗವರ್ಮೆಂಟ್ ಮೇಲೆ ಯಾರು ಮಾತಾಡಿದ್ರು ಸಾಮಾನ್ಯ ಜನಗಳಿಗೂ ಇದೇ ಪರಿಸ್ಥಿತಿಯಲ್ಲಿ TMCನ ಎದುರಿಸಿ ಮಾತಾಡಿದ್ರೆ ಪ್ರಾಣ ಆದ್ರೂ ಕಳ್ಕೊಂತಾರೆ, ಮಾನ ಆದ್ರೂ ಕಳ್ಕೊಂತಾರೆ. ಆ ಸ್ಥಿತಿಗೆ ಬಂದು ನಿಂತಿದೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಈ ಕಾರಣಕ್ಕೆ ಬರೋಕ್ಕೆ ಏಕೈಕ ಕಾರಣ ಮಮತಾ ಬ್ಯಾನರ್ಜಿ ಮತ್ತು ಕಾಂಗ್ರೆಸ್ ಅವರ ಈ ಇಂಡಿ ಒಕ್ಕೂಟ. ಇವರ ಓಲೈಕೆ ರಾಜಕಾರಣದಿಂದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಯಾವ ಸ್ಥಿತಿಗೆ ಬೇಕಾದ್ರೂ ಭಾರತ ತಗೊಂಡು ಹೋಗ್ತಾ ಇದ್ದಾರೆ ಇವರು. ಇದನ್ನ ಖಂಡಿತವಾಗ್ಲೂ ಹೋಮ್ ಮಿನಿಸ್ಟರ್ ಅವರ ಗಮನಕ್ಕೂ ತರಬೇಕು. ಇಲ್ಲಿ ಆಕ್ಚುಲಿ ಪ್ರೆಸಿಡೆಂಟ್ ರೂಲ್ ತರಬೇಕು ವೆಸ್ಟ್ ಬೆಂಗಾಲಲ್ಲಿ. ಪ್ರಶಾಂತ್ ಅವರೇ, ನಾವು ಒಂದು ರಾಷ್ಟ್ರ ಒಂದು ದೇಶ ಅಂತ ಮಾತನಾಡ್ತಾ ಇರುವಾಗ ನಮ್ಮ ದೇಶದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಷ್ಟೊಂದು ದಬ್ಬಾಳಿಕೆ ದೌರ್ಜನ್ಯ ಇದೆಯೋ ಅಲ್ವೋ ಗೊತ್ತಿಲ್ಲ. ನಮ್ಮ ದೇಶದ ಪ್ರಜೆಗಳು ಈಗ ಕರ್ನಾಟಕದವರು ಯಾರೋ ವೆಸ್ಟ್ ಬೆಂಗಾಲ್ ಕೆಲಸ ಮಾಡೋದು ಕೆಲಸನೇ ಮಾಡಕ್ಕಾಗಲ್ಲ. ಅಲ್ಲಿ ಅಂತ ಪರಿಸ್ಥಿತಿ, ಫೀಲ್ಡ್ಗೆ ಹೋಗಕ್ಕಾಗಲ್ಲ, ಮೈಕ್ ಹಿಡಿಯಕ್ಕಾಗಲ್ಲ. ಯಾಕಂತಂದ್ರೆ ಮಾತಾಡ್ತಿದ್ರೆ ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಇಟ್ಟು ನಮ್ಮ ಜರ್ನಲಿಸ್ಟ್ ಗಳನ್ನ ಹೃದಿತಾ ಮತ್ತು ಸಂತೋಪನ್ ಅವರಿಬ್ರು ಕೂಡ ತಳ್ಳಿದ್ರು. ಲಿಟ್ರಲಿ ಅವ್ರನ್ನ ಕುತ್ತಿಗೆ ಹಿಡಿದು ತಳ್ಳಿ ಹೊರಗಡೆ ಹಾಕಿ ಏನೆಲ್ಲ ಮಾಡ್ತಾ ಇದ್ದಾರೆ. ಅದರಲ್ಲೂ ಫ್ರೀ ಪ್ಯಾಲೆಸ್ಟೈನ್ ಅಂತ ಬರೆದಿರೋದನ್ನ ಪ್ರಶ್ನೆ ಮಾಡಿರೋದಕ್ಕೆ ಏನ್ ಹೇಳಕ್ ಬಯಸ್ತೀರಾ? ಹೇಳ್ತಾ ಇದೀನಲ್ಲ, ಇದು ಏಕೆಂದ್ರೆ ದೇಶದ್ರೋಹಿ ಚಟುವಟಿಕೆ